ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದ ವಿಶೇಷ ದಿನಗಳಲ್ಲಿ ಭಗವದ್ಗೀತೆಯ ಬಗ್ಗೆ ಹೇಳುತ್ತೇನೆ. ಭಗವದ್ಗೀತೆ ಎಂದರೆ ಕೇವಲ ಧಾರ್ಮಿಕ ಪುಸ್ತಕವಲ್ಲ, ಅದು ಜೀವನವನ್ನು ಹೇಗೆ ನಡೆಸಬೇಕು ಎಂದು ಕಲಿಸುವ ಮಹಾನ್ ಮಾರ್ಗದರ್ಶಿ. ಈ ಗೀತೆ ಹೇಳಿದ್ದು ಸ್ವಂತ ಶ್ರೀಕೃಷ್ಣನು, ಕೇಳಿದ್ದು ಮಹಾಯೋಧ ಅರ್ಜುನನು. ಈಗ ಭಗವದ್ಗೀತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಕುರುಕ್ಷೇತ್ರ ಯುದ್ಧದ ಆರಂಭ. ಭಗವದ್ಗೀತೆ ಹುಟ್ಟಿದ್ದು ಯುದ್ಧಭೂಮಿಯಲ್ಲಿ, ಆದರೆ ಅದರ ಸಂದೇಶ ಶಾಂತಿಯ ಬಗ್ಗೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎರಡು ದೊಡ್ಡ ಸೇನೆಗಳು ಎದುರು ನಿಂತಿದ್ದವು. ಒಂದು ಕಡೆ ಪಾಂಡವರು, ಇನ್ನೊಂದು ಕಡೆ ಕೌರವರು. ಅರ್ಜುನನು ಮಹಾನ್ ಧನುರ್ಧಾರಿ, ಅವನ ರಥವನ್ನು ಚಲಾಯಿಸುತ್ತಿದ್ದರು ಶ್ರೀಕೃಷ್ಣನು. ಅಂದರೆ ಅರ್ಜುನನ ಸಾರಥಿ ಶ್ರೀಕೃಷ್ಣನು. ಯುದ್ಧ ಶುರುವಾಗುವ ಮುನ್ನ ಅರ್ಜುನನು ತನ್ನ ಬಂಧುಗಳನ್ನು, ಗುರುಗಳನ್ನು, ಸ್ನೇಹಿತರನ್ನು ಎದುರಿನ ಸೇನೆಯಲ್ಲಿ ನೋಡಿದ್ದನು. ತನ್ನದೇ ಆದ ತಾತ ಭೀಷ್ಮರು, ತನ್ನ ಗುರು ದ್ರೋಣಾಚಾರ್ಯರು, ಬಂಧುಗಳು, ಸ್ನೇಹಿತರು. ಇದನ್ನು ಕಂಡು ಅರ್ಜುನನ ಮನಸ್ಸು ದುಃಖದಿಂದ ತುಂಬಿತ್ತು. ಅವನು ಶ್ರೀಕೃಷ್ಣನಿಗೆ ಹೇಳಿದ್ದನು, ನಾನು ಇವರನ್ನು ಹೇಗೆ ಕೊಲ್ಲಲಿ? ಇಂತಹ ರಾಜ್ಯ, ವಿಜಯ, ಸುಖ ನನಗೆ ಬೇಡ. ಅರ್ಜುನನ ಕೈಗಳು ನಡುಗಿದ್ದವು. ಅವನ ಧನಸ್ಸು ಕೈಯಿಂದ ಜಾರಿತ್ತು. ಅವನು ಯುದ್ಧ ಮಾಡಲು ನಿರಾಕರಿಸಿದನು. ರಥದಿಂದ ಕೆಳಗೆ ಇಳಿಯುತ್ತಾನೆ. ತನ್ನ ಬಿಲ್ಲು ಬಾಣಗಳು ಕೆಳಗೆ ಇಡುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಮಹಾಸತ್ಯಗಳನ್ನು ತಿಳಿಸಲು ಆರಂಭಿಸಿದ್ದರು. ಅದೇ ಭಗವದ್ಗೀತೆ. ಕೃಷ್ಣನು ಹೇಳಿದ್ದರು, ಹೇ ಅರ್ಜುನ, ನೀನು ದೇಹವನ್ನು ಮಾತ್ರ ನೋಡುತ್ತಿದ್ದೀಯಾ, ಆದರೆ ಆತ್ಮ ಶಾಶ್ವತ. ಆತ್ಮ ಎಂದಿಗೂ ಸಾಯುವುದಿಲ್ಲ. ಇದು ಗೀತೆಯ ಮೊದಲ ದೊಡ್ಡ ಸಂದೇಶ. ದೇಹ ಹುಟ್ಟುತ್ತದೆ, ದೇಹ ಸಾಯುತ್ತದೆ. ಆದರೆ ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮ ಹೊಸ ದೇಹವನ್ನು ಪಡೆಯುತ್ತದೆ. ಈ ಮಾತು ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುತ್ತಾನೆ. ಮತ್ತೆ ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ತವ್ಯವೇ ಮಹತ್ವ. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದು ಗೀತೆಯ ಪ್ರಸಿದ್ಧ ಸಂದೇಶ. ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದರೆ ನಮಗೆ ಕೆಲಸ ಮಾಡುವ ಹಕ್ಕು ಇದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಇದು ಜೀವನದ ದೊಡ್ಡ ಪಾಠ. ಇಂದು ಹಲವರು ಫಲ ಸಿಗಲಿಲ್ಲ ಎಂದು ದುಃಖಪಡುತ್ತಾರೆ. ಆದರೆ ಗೀತೆ ಹೇಳುವುದು, ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ದೇವರಿಗೆ ಬಿಡು. ಮತ್ತೆ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳುತ್ತಾನೆ, ಮನಸ್ಸು ತುಂಬ ಚಂಚಲ, ಇದನ್ನು ನಿಯಂತ್ರಿಸಲು ಕಷ್ಟ. ಅದಕ್ಕೆ ಶ್ರೀಕೃಷ್ಣನು ಹೇಳಿದ್ದನು, ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಗೆಲ್ಲಬಹುದು. ಮನಸ್ಸನ್ನು ನಿಯಂತ್ರಿಸಿದವನೇ ನಿಜವಾದ ವಿಜಯಿ. ಭಗವದ್ಗೀತೆಯಲ್ಲಿ ಹಲವು ಯೋಗಗಳ ಬಗ್ಗೆ ಹೇಳಲಾಗಿದೆ. ಯೋಗದ ಮಹತ್ವ.
ಮೊದಲು ಕರ್ಮಯೋಗ. ಸ್ವಾರ್ಥವಿಲ್ಲದೆ ಕೆಲಸ ಮಾಡುವುದು ಕರ್ಮಯೋಗ. ಭಕ್ತಿಯೋಗ. ದೇವರ ಮೇಲೆ ಸಂಪೂರ್ಣ ಭಕ್ತಿ ಇಡುವುದು. ಜ್ಞಾನಯೋಗ. ಸತ್ಯವನ್ನು ಅರಿಯುವುದು. ಧ್ಯಾನಯೋಗ. ಮನಸ್ಸನ್ನು ಏಕಾಗ್ರತಗೊಳಿಸುವುದು. ಮತ್ತೆ ಶ್ರೀಕೃಷ್ಣನು ಹೇಳುತ್ತಾನೆ, ಭಕ್ತನ ಗುಣಗಳು. ಶ್ರೀಕೃಷ್ಣನು ತನ್ನ ಪ್ರಿಯ ಭಕ್ತನ ಗುಣಗಳನ್ನು ಹೇಳುತ್ತಾನೆ. ಯಾರಿಗೋ ದ್ವೇಷವಿಲ್ಲದವನು, ಎಲ್ಲರ ಮೇಲೆ ಕರುಣೆ ಇಡುವವನು, ಅಹಂಕಾರವಿಲ್ಲದವನು, ಶಾಂತ ಮನಸ್ಸಿನವನು, ಅಂಥವನೇ ದೇವರಿಗೆ ಪ್ರಿಯ. ಭಗವದ್ಗೀತೆಯ ಅತ್ಯಂತ ಅದ್ಭುತ ಕ್ಷಣವೆಂದರೆ ವಿಶ್ವರೂಪ ದರ್ಶನ. ಅರ್ಜುನನು ಶ್ರೀಕೃಷ್ಣನ ನಿಜ ಸ್ವರೂಪವನ್ನು ನೋಡಲು ಕೇಳುತ್ತಾನೆ. ಆಗ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಅಸಂಖ್ಯಾತ ಮುಖಗಳು, ಅಸಂಖ್ಯಾತ ಕಣ್ಣುಗಳು, ಅಪಾರ ತೇಜಸ್ಸು, ಸಂಪೂರ್ಣ ವಿಶ್ವವೇ ಕೃಷ್ಣನೊಳಗೆ ಕಾಣಿಸಿತ್ತು. ಇದನ್ನು ನೋಡಿ ಅರ್ಜುನನು ಭಯಭಕ್ತಿಯಿಂದ ನಡುಗಿದ್ದನು. ಅವನು ಕೈ ಮುಗಿದು ಪ್ರಾರ್ಥಿಸಿದನು, ನೀನೇ ಪರಮಾತ್ಮ ಎಂದು ಹೇಳುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮದ ರಕ್ಷಣೆ. ಗೀತೆಯಲ್ಲಿ ಶ್ರೀಕೃಷ್ಣನ ಪ್ರಸಿದ್ಧವಾದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಧರ್ಮ ಕುಗ್ಗಿದಾಗ, ಅಧರ್ಮ ಹೆಚ್ಚಾದಾಗ ನಾನು ಅವತಾರ ತಾಳುತ್ತೇನೆ. ಧರ್ಮವನ್ನು ರಕ್ಷಿಸಲು ದೇವರು ಯಾವಾಗಲೂ ಬರುತ್ತಾನೆ ಎಂಬ ಸಂದೇಶ ಇದು. ಭಗವದ್ಗೀತೆಯಲ್ಲಿ ಬರುವ ಕೆಲವು ಮುಖ್ಯ ಪಾಠಗಳು. ಭಗವದ್ಗೀತೆ ಕೇವಲ ಯುದ್ಧದ ಕಥೆಯಲ್ಲ, ಅದು ಪ್ರತಿಯೊಬ್ಬರ ಜೀವನಕ್ಕೂ ಮಾರ್ಗದರ್ಶಿ. ದುಃಖ ಬಂದಾಗ ಧೈರ್ಯದಿಂದ ಇರಬೇಕು. ವಿಫಲವಾದಾಗ ಮತ್ತೆ ಪ್ರಯತ್ನಿಸಬೇಕು. ಅಹಂಕಾರ ಬಂದಾಗ ಎಲ್ಲವೂ ತಾತ್ಕಾಲಿಕ ಎಂದು ನೆನಪಿಸಿಕೊಳ್ಳಬೇಕು. ಯಶಸ್ಸು ಬಂದಾಗ ವಿನಯದಿಂದ ಇರಬೇಕು. ಇಂದಿನ ಕಾಲದಲ್ಲಿ ಗೀತೆಯ ಮಹತ್ವ. ಇಂದು ಜನರಿಗೆ ಒತ್ತಡ, ಭಯ, ದುಃಖ, ಆತಂಕ ಹೆಚ್ಚಾಗಿದೆ. ಅಂತಹ ಸಮಯದಲ್ಲಿ ಭಗವದ್ಗೀತೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಲವಾರು ಮಹಾನ್ ವ್ಯಕ್ತಿಗಳು ಗೀತೆಯಿಂದ ಪ್ರೇರಣೆ ಪಡೆದಿದ್ದಾರೆ. ಗೀತೆಯ ಸಂದೇಶ ಯಾವ ಕಾಲಕ್ಕೂ ಅನ್ವಯಿಸುತ್ತದೆ. ಅರ್ಜುನನ ಪರಿವರ್ತನೆ. ಶ್ರೀಕೃಷ್ಣನ ಉಪದೇಶವನ್ನು ಕೇಳಿದ ನಂತರ ಅರ್ಜುನನ ಗೊಂದಲ ದೂರವಾಯಿತು. ಅವನು ಹೇಳಿದನು, ನನ್ನ ಮೋಹ ನಾಶವಾಗಿದೆ. ಈಗ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ಅವನು ಧೈರ್ಯದಿಂದ ಯುದ್ಧಕ್ಕೆ ಸಿದ್ಧನಾದನು. ರಥವನ್ನು ಏರಿದ್ದನು. ತನ್ನ ಬಿಲ್ಲು ಬಾಣನ್ನು ತೆಗೆದುಕೊಂಡನು. ಧೈರ್ಯದಿಂದ ಯುದ್ಧಕ್ಕೆ ಸಿದ್ಧನಾದನು. ಭಗವದ್ಗೀತೆ ನಮಗೆ ಹೇಳುವುದು, ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಮನಸ್ಸು ನಿಯಂತ್ರಿಸಿ, ದೇವರ ಮೇಲೆ ಭಕ್ತಿ ಇಡಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗಬೇಡಿ. ಶ್ರೀಕೃಷ್ಣನ ಮಾತುಗಳು ಇಂದು ಕೂಡ ಪ್ರತಿಯೊಬ್ಬರ ಜೀವನಕ್ಕೆ ಬೆಳಕಾಗಿದೆ. ಭಗವದ್ಗೀತೆ ಕೇವಲ ಪುಸ್ತಕವಲ್ಲ, ಅದು ಜೀವನದ ದೀಪ. ಹರೇ ಕೃಷ್ಣ. ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.